ಗೊತ್ತಾಯ್ತು. ಈಗ ಪ್ರತ್ಯಕ್ಷ ಬ್ರಹ್ಮ ರಾಕ್ಷಸನೇ ಹೌದು ನೀನು. ನಿನ್ನ ಅಪ್ಪ ಬ್ರಹ್ಮವಶ, ನಿನ್ನ ತಾಯಿ ರಕ್ಕಸಿ. ಸಾರಿ, ನಿನ್ನ ಚರ್ಯ ಚಟುವಟಿಕೆಯು ಹಾಗೆ ಉಂಟು. ತಪ್ಪು ಅಲ್ಲವೇ ಅಲ್ಲ. ನೀನು ಇದನ್ನೇ ಮುಂದುವರಿಸಿದ್ರೆ ನಿನ್ನ 21 ತಲೆಮಾರಿನ ಪಿತೃಗಳು ಉದ್ಧಾರ ಆಗಬೇಕು. ಕಳಜಿವದನ ಭರಣವನೆಲ್ಲವ ನದಿಯೊಳಗೆ ತಾನಿಳಿದು ಸ್ನಾನವಗೈದ, ನದಿಯೊಳಗೆ ತಾನಿಳಿದು ಸ್ನಾನವಗೈದು, ಸ್ನಾನವಗೈದು ಬಳಿಕ ದಶಶಿರನು ಭಕ್ತಿಯು ಮಳಲಿನೊಳ್ಳಿಂಗವ ಮಾಡಿ, ಭಕ್ತಿಯು ಮಳಲಿನೊಳ್ಳಿಂಗವ ಮಾಡಿ ಅರನ ಪೂಜಿಸುತ್ತಿರಲು, ಹರನ ಪೂಜಿಸುತ್ತಿರಲು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಲಿಂಗವನ್ನು ಮಾಡಿದೆ, ಆದ್ರೆ ಇದೆಲ್ಲ ತೊಳೆದು ಹೋಗಿತ್ತು ಯಾರೆಂದು ನೋಡು. ಕೃತವೀರ್ಯಸನ್ನು ತನುವನಾದ ಕಾರ್ತಿವೀರ್ಯ ನರ್ಮದಾ ನದಿಗೆ ತನ್ನ 500 ಬಾಹುಗಳನ್ನು ಅಡ್ಡಲಾಗಿ ನಿಂತು ಇನ್ನು 500 ಬಾಹುಗಳಿಂದ ತನ್ನ ಸಖಿಯರೊಡನೆ ಕನಮಾನ ಇಲ್ಲ. ವಸುಮತೀಶನೇ ಹೌದಾದ್ರೆ ನೀನ್ ಯಾರು? ನಿನ್ನ ಹಸನ್, ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ಪ್ರವರ ಯಾವ? ಹೇಳು. ಅಸುರ ಕೇಳು ಅರ್ಥವಾಗ್ತಾ ಇದೆ. ಅಸುರ ನಿನ್ನ ಆಯಾ ಆಕೃತಿ, ಓಜಸ್ಸು ತೇಜಸ್ಸು. ಅಸುರ ಕೇಳು, ವರ್ತಮಾನ ಕಾಲದ ಮಾಹಿಷ್ಯಮತಿಯ ದೊರೆ ಕೃತವೀರ್ಯ ರಾಕಾವತಿಯರ ಸಂಜಾತ ಕಾರ್ತವೀರ್ಯಾರ್ಜುನ ಅಂತ ನನ್ನ ಹೆಸರು. ನಿನ್ನ ಪೂರ್ವಾಪರ ಹೇಳು.
ಶತ್ರುವಾರ ಮತನ ಬ್ರಹ್ಮವಂಶಿ ಶತ್ರುವಾರ ಮತನ ಬ್ರಹ್ಮವಂಶಿ ಭೈರವಾಸ್ಯ ಎಂಬರೆಲ್ಲ ಮೂರು ಜಗದೊಳು ನಾನು ಯಾರು? ಧೀರ ವೀರ ಹಾ ಕನಕಲಂಕಾಧೀಶ ರಾವಣ ವಿಶ್ವವಸು ಕೈಕ ಸೇರಂದರ ಹಾ ದಶಾನನ ಧೀರ ಲಂಕೆಯ ರಸ. ಒಳ್ಳೆಯದು. ದಿರನಾದ ಬಳಿದು ಮನಕ್ಕೆ ಹುರಿದೋಷವಾಯಿತು. ದಿರನಾದ ಬಳಿದು ಮನಕ್ಕೆ ಹುರಿದೋಷವಾಯಿತು. ದಿರನಾದ ಬಳಿದು ಬಳಿದು ಮನಕ್ಕೆ ಕಾರಣಗಳೇನು ಬೇಳು ಪುರನೋ ಬಂದ ಕಾರಣಗಳೇನು ಬೇಳು ಪುರನೋ ಧೀರ ಲಂಕೆಯ ರಸ. ಬಹಳ ಸಂತೋಷ ಆಯ್ತು, ಹಾ ಭಾರಿ ದೋಷವಾಯಿತು. ಹಾ ಯಾಕೆ ಗೊತ್ತಾ? ಯಾಕೆ? ಸಮ್ಮುಖಕ್ಕೆ ಆಕಸ್ಮಿಕವಾಗಿ ಹಾ ಬಂದು ನಿಂತಹ ವ್ಯಕ್ತಿ ಸಾಮಾನ್ಯನಲ್ಲ, ಹಾ ಅಸಾಮಾನ್ಯ. ಇದನ್ನ ಕೇಳಿ ಸಂತೋಷವಾಯಿತು. ಹಾ ರಾವಣ, ಹಾ ಆದ್ರೆ ಇದ್ದಕ್ಕಿದ್ದ ಹಾಗೆ ಹಾ ಯಾಕೆ ಎದ್ದು ಬಂದೆ ಅದನ್ನು ಹೇಳು. ಧುರವ ಬಯಸೆ ಬಂದೆ ಪುರವ ಬಯಸೆ ಬಂದೆ ಪುರವ ಬಯಸೆ ಬಂದನೀಗ ತೊರೆದು ಚಾಪ ಶರವ ತೊರೆದು ಚಾಪ ಶರವ ತೊರೆದು ಚಾಪ ಶರವ ನಮ್ಮ ಪುರದ ಪರಿಯ ನೋಡುತ್ತಿರಲಿ ಪುರದ ಮುಖ ರಾವಣ, ಈ ಲೋಕ ರಾವಣ ಹಾ, ಬಂದದ್ದು ಯಾಕೆ ಗೊತ್ತಾ? ಧುರವ ಬಯಸಿ ಬಂದೆ. ಬಿರಿದು ನಮಗೆ ವೈರ ಇಲ್ಲ. ಬರಿದ ಯುದ್ಧ ಬಿರಿದು ನಮಗೆ ವೈರವಿಲ್ಲ ಬರಿದ ಯುದ್ಧ ಕೈಯಲೇಕೆ ತೆರಳು ಬಂದ ತೆರದಿಗಕ್ಕೆ ಎಂದ ಅರಸನೋ ತೆರಳು ಬಂದ ತೆರದಿಗಕ್ಕೆಂದ ಅರಸನೋ ಹೇ ರಾವಣ, ಕರ್ತವೀರ್ಯಾರ್ಜುನ, ಹೆಣ್ಣು ಹೊನ್ನು ಮಣ್ಣು ಹಾ ಪ್ರಧಾನವಾದಂತಹ 3 ಕಾರಣಗಳು ವೈರಕ್ಕೆ. ನಿಜ. ಹೊನ್ನನ್ನು ನಾನು ಅಪೇಕ್ಷಿಸಿದ್ದಿಲ್ಲ, ಹಾ ನಿಮ್ಮ ಮಣ್ಣನ್ನು ಆಕ್ರಮಿಸಿದ್ದಿಲ್ಲ, ಹಾ ನಿಮ್ಮ ಊರಿನ ಹೆಣ್ಣು ಮಕ್ಕಳ ಸೀರೆಯ ಸೆರಗಿಗೆ ಹಾ ಕೈ ಇಕ್ಕಿದವನಲ್ಲ. ಹಾ ಆದರೂ ಹಾ ಧ್ರುವ ಬಯಸಿ ಬಂದೆ. ಹಾ ಧರಿಸು ಬಾಣ ಚಾಪ ಖಡ್ಗ. ಖಡ್ಗ. ಅಬ್ಬಬ್ಬಬ್ಬಬ್ಬಬ್ಬ. ಇಂತಹ ಪಿರಿದಾದ ಹಾ. ಯಾವ ವೈರವೂ ಇಲ್ಲದೆ ಹಾ ಬರಿದೆ ಯಾಕೆ ಯುದ್ಧ ಮಾಡ್ತಿ? ಹಾ ಕಾರಣಗಟ್ಟಿ ಇಲ್ಲದೆ ಹಾ ಕಾರ್ಯೋನ್ಮುಖನಾದ್ರೆ ಹಾ ಆ ಕಾರ್ಯದಲ್ಲಿ ಹಾ ಆತ ಯಶವನ್ನು ಕಾಣುವುದಿಲ್ಲ. ನಿಜ. ಸಂಕಲ್ಪ ಮಾನಸರಾಗಿ ಹಾ ಗುರಿ ಮುಟ್ಟುವುದಕ್ಕಾಗಿ ಪ್ರಯಾಣವನ್ನು ಬೆಳೆಸಬೇಕು. ಹಾ ಪ್ರಯಾಣ ಮಾಡ್ತಾನೆ, ಹಾ ಸಂಕಲ್ಪವೇ ಇಲ್ಲ, ಅವ ಗುರಿ ಮುಟ್ಟುವುದು ಹೇಗೆ? ಹಾ
ಮನೆ ಭದ್ರವಾಗಿರಬೇಕು ಅಂತಾದ್ರೆ ಹಾ ಪಂಚಾಂಗ ಗಟ್ಟಿ ಇರಬೇಕು. ಹಾ ಕಾರಣ ಪ್ರಬಲವಾಗಿಲ್ಲ ಅಂತ ಆದ್ರೆ ಹಾ ಆ ಯುದ್ಧದಲ್ಲಿ ಹಾ. ಯಶ ಸಿಗುವುದಿಲ್ಲ. ಹಾ ನಿನ್ನ ಬಂದ ಕಾರಣ ಸಮರ್ಪಕವಾದದ್ದಲ್ಲ. ಹಾ ಬಂದ ದಾರಿಗೆ ಸುಂಕ ತೆಗೆದುಕೊಳ್ಳುವುದಿಲ್ಲ. ಹಾ ಹೋಗ ಮನೆಗೆ. ಕರ್ತವೀರ್ಯ ಅರ್ಜುನ ಹಾ ತುರಕ್ಕಾಗೆ ಬಂದವ, ಕಾರಣ ಇಲ್ಲದೇ ಇಲ್ಲ. ಹಾ ತಮ್ಮನಲ್ಲಿ ಹೇಳಿದೆ, ಹಾ ಹರಿಯರುವನ ಕೆಳಕಿದರಾದರೆ ಎಲ್ಲವರ ಗೆದ್ದಂತೆ. ಆಗ ವಿಭೀಷಣ ನನ್ನ ತಮ್ಮ ಹೇಳಿದ, ಈ ಥರೆಯಲ್ಲ ಇದ್ದಾನೆ ಕರ್ತವೀರ್ಯ ಅರ್ಜುನ ಎಂದು. ಅದಕ್ಕಾಗಿ ದ್ವೇಷ ಖಂಡಿತ ಇಲ್ಲ. ಜೊತೆಗೆ ಹೊಯ್ದಾಡುತ್ತಾರೆ ದ್ವೇಷದಿಂದಲಾಗಿ ಅಲ್ಲ, ಸ್ಪರ್ಧೆಯಿಂದಲಾಗಿ. ಹಾಗಾಗಿ ಈ ಯುದ್ಧದಲ್ಲಿ ದುರಾನ ಬಯಸಿ ಬಂದವ ನೀನು ದೊಡ್ಡದೊಂದು ಕೇಳಿದ್ದೆ ನಾನು. ಹಾ ಸತ್ಯವಾಗಬೇಕಾ? ಹಾ. ಯುದ್ಧದ ತದನಂತರ ನೋಡ್ಬೇಕು. ಅಂದ್ರೆ ತಾನು ದೊಡ್ಡದೋ ಇವ ದೊಡ್ಡದೋ ಅಂತ ನೀನು ಹೌದು, ಯೋಚನೆ ಹೌದು, ಮಾಡೋದು. ಹೌದು. ತರ್ಕ. ಅದಕ್ಕೆ ಈ ಯುದ್ಧ ಅನ್ನುವುದು ಒಂದು ನೆಪ ಮಾತ್ರ. ಹೌದು. ಒಳ್ಳೆ ಮಾತನ್ನ ಹೇಳ್ತೇನೆ. ಏನು? ನಿನ್ನಷ್ಟಕ್ಕೆ ನೀನು ಅಲ್ಲೇ ಇದ್ರೆ, ಹಾ ನನ್ನಷ್ಟಕ್ಕೆ ನಾನು ಇಲ್ಲಿದ್ರೆ ಹಾ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಹಾ ಹಲ್ಲಿಗೂ ನಾಲಿಗೆಗೂ ಒಂದು ಸ್ಪರ್ಧೆ ಏರ್ಪಟ್ಟಿತಂತೆ. ಹೌದಾ? ತಾನು ಹೆಚ್ಚು, ತಾನು ಹೆಚ್ಚು, ತಾನು ಹೆಚ್ಚು. ಹಾ ಹೀಗೆ ನಾಲಿಗೆ ತಾನು ಹೆಚ್ಚು ಅಂತ ಹೇಳ್ತಾ ಇರುವಾಗ ಹಾ ತಾನೇ ಹೆಚ್ಚು ಅಂತ ಹೇಳ್ತಾ ಹಲ್ಲು ಹಾ. ನಾಲಿಗೆಯನ್ನು ಕಚ್ಚಿಬಿಟ್ಟಿದೆ. ಆವಾಗ ನಾಲಿಗೆ ಬೊಬ್ಬೆ ಹಾಕುತ್ತೊಳಗೆ ಅಯ್ಯಯ್ಯೋ 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 ಅಂತ. ಆವಾಗ ಹಲ್ಲು ಕೇಳಿತಂತೆ, ಏನು? ಈಗ ಹೇಳು, ನಾನು ಹೆಚ್ಚು ನೀನು ಹೆಚ್ಚು. ಹಾ ಹಾ ನಾಲಿಗೆ ಮಾತೇ ಆಡ್ಲಿಲ್ವಂತೆ. ಹಲ್ಲಿಗೆ ಸಂತೋಷ ಆಯಿತು. ಹಾ ತಾನೇ ಹೆಚ್ಚು ಅಂತ ಪರ್ಯಾಯವಾಗಿ ನಾಲಿಗೆ ಒಪ್ಪಿಕೊಂಡಿತ್ತು ಅಂತ ಭಾವಿಸಿ ಹಾ ಹಿಗ್ಗುತ್ತಾ ಸಾಗುತ್ತಿರುವಾಗ ಹಾ. ಅನತಿ ದೂರದಲ್ಲಿ ಬರುತ್ತಿರುವಂತ ಒಬ್ಬನೊಬ್ಬ ಗಣ್ಯ ವ್ಯಕ್ತಿಯನ್ನ ಕಂಡಾಗ ಹಾ ಆ ನಾಲಿಗೆ ಬಾಯಿಗೆ ಬಂದ ಹಾಗೆ ಬೈಯುವುದಕ್ಕೆ ತೊಡಗಿತಂತೆ. ಆ ಗಣ್ಯ ವ್ಯಕ್ತಿ ಸುಮ್ಮನೆ ಬಿಡ್ತಾನ? ಇಲ್ಲ ಇಲ್ಲ. ಸಿಟ್ಟಿನ ಹೆತ್ತಿಗೇರಿತು. ಹಾ ಕಾರಣ ಇಲ್ಲದೆ ಬೈತಾ ಇದ್ದಾನಲ್ಲ ಅಂತ ಮುಷ್ಟಿಯನ್ನ ಬಲಿದ ಹಲ್ಲು ಮೇಲೆ ಬಿಟ್ಟ. ಹಲ್ಲೆಲ್ಲ ಉದುರಿ ಹೋಯ್ತು. ಹಾ ಕೆಳಗೆ ಬಿದ್ದ ಹಲ್ಲಿನಲ್ಲಿ ನಾಲಿಗೆ ಕೇಳಿತಂತೆ, ಏನು? ಈಗ ಹೇಳು, ನಾನು ಹೆಚ್ಚೋ ನೀನು ಹೆಚ್ಚೋ? ನೀನು ಕಚ್ಚಿದಾಗ ನಾನು ಬಾಯಿ ಒಳಗೆ ಇದ್ದೆ, ಅವ ಕೊಟ್ಟಾಗ ನೀನು ಕೆಳಗೆ ಬಿದ್ದೆ. ಆದ್ರಿಂದ ನಾನು ಹೆಚ್ಚೋ ನೀನು ಹೆಚ್ಚೋ? ಇಬ್ಬರಿಗೂ ನಷ್ಟ ತಪ್ಪಾಗ್ಲಿ ಅಲ್ವಾ? ಅಷ್ಟ ಅಷ್ಟು. ಅದು ದೊಡ್ಡ ನಷ್ಟ ಯಾರಿಗೆ? ಹಾ. ಯಾರಿಗೆ ಹೇಳು? ಯಾರಿಗೆ? ಯಾರಿಗೆ ಅಲ್ಲಿಗ ಅಲ್ವಾ? ಹೌದು. ಕೆಳಗೆ ಬಿದ್ದದ್ದು. ಕೆಳಗೆ ಬಿದ್ದೀರಿ. ನಿನ್ನ ಸ್ಥಿತಿ ಹಲ್ಲಿನಾಗ ಆದೀತು ಅಂತ. ಹೌದಾ? ಹೌದು. ಏನಾದ್ರು ಗೊತ್ತ ಮುಖ ನೋಡೋಣ. ಎನ್ನುವ ಬೊಮ್ಮಲ ಕೇಳು ಎನ್ನುವ ಬೊಮ್ಮಲ ಕೇಳು ನಮ್ಮ ನಿತ್ಯ ಬಲವನೇ ಸಮರದಳು, ನಮ್ಮ ನಿತ್ಯ ಬಲವನೇ ಸಮರದಳು. ಗಿರಿದು ನೋಡ್ದ ಕಾವ್ಯನ ಮರಗಿದನ್ನ ಬರುವ ಸಂಗ್ರಾಮದಳು. ಯಾವ ಭೂಪಾಲಕ್ಕೆ ನಮ್ಮವರು ಸಾಹಸವನ್ನು ಅನುಭವಿಸಿದ್ದಾರೆ. ಹಾಗಿದ್ದರೆ ಇಲ್ಲಿಗೆ ತೀರ್ಮಾನ ಆಗುವುದಿಲ್ಲ. ಓಹೋ. ನಾಯಕ ಪ್ರತಿನಾಯಕರ ಯುದ್ಧ. ಹಾ. ಹಾಗಾಗಿ ರಾವಣ ಸುಳಿಕು. ವರವಿರೋಚನ ಪುತ್ರನು ತತ್ವಂ ತದಿಗು ತಕ್ಕ ಕೈಯ ಕೈಯ ಚಿನ್ನದೆ ವರವಿರೋಚನ ಪುತ್ರನು ವರವಿರೋಚನ ಪುತ್ರನು ವರವಿರೋಚನ ಪುತ್ರನು ಸೆರೆಯೊಳಿಡೆ ತರಳಾಕಿಯರು ನಿನ್ನನು ಸೆರೆಯೊಳಿಡೆ ತರಳಾಕಿಯರು ತರಳಾಕಿಯರು ತರಳಾಕಿಯರು
ತರಳಾಟಿಯರು 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 ನಿನ್ನನು ಬರದಿಂದಲೊಂದೊಂದು ತುತ್ತಿಗೆ ಕುಣಿಸಿದ ಬರದಿಂದಲೊಂದೊಂದು ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಬರದಿಂದಲೊಂದೊಂದು ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಹೊರದಿಂದ ಒಂದೊಂದು ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಒಂದೊಂದು ತುತ್ತಿಗೆ ಕುಣಿಸಿದ ಕುಣಿಸಿದ ಹೊರಿಯನ ಹೊರಿತಿಗೇನೋ ರಾವಣ ಕೇಳು ಪರಿಯನ ಹೊರಿತಿಗೇನೋ ಬರದಿಂದಲೊಂದೊಂದು ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಪರಿಯನ ನಾರೀತಿಗೇನೋ ರಾವಣ ಕೇಳು ಪರಿಯನ ನಾರೀತಿಗೇನೋ ವರವೀರು ಜನ ಪುತ್ರನು ಸೆರೆಗೊಳಿರ ತರಳಾಚಿಯರು ನಿನ್ನನು ಮಂಗಳವಳ ಜನಕ ಏ ರಾವಣ, ಹಾ ಏ ಹಣೆ ಬರಗೆಟ್ಟವನೇ, ಏನು ಒಂದು ಸಂದರ್ಭದಲ್ಲಿ ಹಾ ರಸಾತಲಕ್ಕೆ ಹೋದೆಯಂತೆ. ಹಾ ಅಲ್ಲಿ ವೈರೋಚನಿ ಬಲಿಚಕ್ರವರ್ತಿ ಹಾ ಅವನನ್ನು ಕೆಣಕಿದೆಯಂತೆ. ಹಾ ಸೋತ ನಿನ್ನನ್ನು ಕಾರಾಗೃಹಕ್ಕೆ ದುಡಿದನಂತೆ. ಸತ್ಯ ಆವಾಗ ರಸಾತಲದ ನಾರಿಯರು ಹಾ ತಂಡೋಪತಂಡವಾಗಿ ಬಂದರಂತೆ. ಬರುವಾಗ ಹಾ ಬರಿಗೈಯಲ್ಲಿ ಬರಲಿಲ್ವಂತೆ. ಹಾ ತುತ್ತನ್ನು ಎತ್ತಿ ತಂದ್ರಂತೆ. ಒಳಗಿದ್ದ ನಿನ್ನನ್ನು ನೋಡಿ ಹೊರಗಿದ್ದವರೇ ಭಯಪಟ್ಟು ದೂರ ಹಿಂದೆ ಸರಿದು ಅಲ್ಲಿಂದಲೇ ತಂದ ತುತ್ತನ್ನು ಒಳಗೆ ಒಗೆದ್ರಂತೆ. ಹಾ ಆ ತುತ್ತನ್ನು ಪಡೆಯುವುದಕ್ಕೆ ಬೇಕಾಗಿ 10 ನಾಲಿಗೆಯನ್ನು ಹೊರಚಾಚಿ ಹಾ ನೀನು ನೆಗದಿಯಂತೆ. ಹಾ ಭರದಿಂದ ಒಂದೊಂದು ತುತ್ತಿಗಾಗಿ ರಸಾತಲದಲ್ಲಿ ಕುಡಿದವ ಎನ್ನುವುದು ಹಾ ನಮಗೆ ಗೊತ್ತಾಗಿದೆ. ಅದೇ ಪರಿಸ್ಥಿತಿ ಇಲ್ಲೂ ಆದೀತು. ಜಾಗ್ರತೆ. ನನ್ನ ಬಗ್ಗೆ ಆಗಿ ಹೇಳ್ತಾ ಇದ್ದಲ್ಲ, ಹೌದು, ಸ್ವಲ್ಪ ಹೊತ್ತು ನಿನ್ನ ಬಗ್ಗೆ ಆಗಿ ಹೇಳ. ಹೇಳು. ಹೆಚ್ಚೆಳ್ಳಕ್ಕಿಲ್ಲ. ಹಾ, ಸ್ವಲ್ಪ ಹೇಳು. ಗಾಢ ಗೋತಿಯರ ಕೂಡಿ ಭಯದಿಂದ ತಗಳ ಚಿತ್ತ ಚಿತ್ತ ಭಯದ ತಾವಿ ತದಿನ ತಾವಿ ತದಿನ ತಾವಿ ಗಾಢ ಗೋತಿಯರ ಕೂಡಿ ಗಾಢ ಗಾತಿಯರ ಗಾಢ ಗಾತಿಯರ ಗಾಢ ಗಾತಿಯರ ಕೂಡಿ ಗಾಡಿ ಗಾತಿಯರ ಗಾಢ ಗಾತಿಯರ ಕೂಡಿ ಗಾಢಗಾತಿಯರ ಗಾಢಗಾತಿಯರ
ಆಡುವೆ ನೀರಾಡುವೆ ಆಡುವೆ 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 ನೀರ ಕೋಡಿ 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 ಮಧ್ಯಾಹ್ನದೋಳು ಆಡುವೆ ನೀರ ಆಡುವೆ ನೀರ ಆಡುವೆ ನೀರ ಆಡುವೆ ಆಡುವೆ ನೀರ ಕೋಡಿ ಆಡುವೆ ನೀರ ಕೋಡಿ ಆಡುವೆ ನೀರ ಕೋಡಿ ನೀರ ಕೋಡಿ ದಿನಕ ದಿನಕೈ ದಿನಕ ದಿನದಿ ರೂಢಿ ಬಾಲರೊಳನೆ ಪ್ರತಿಭಟನ ರೂಢಿ ಬಾಲರೊಳು ನೀ ಪ್ರತಿಭಟ ನೋಡದೆ ತೊಲಗು ಹೇಳಿ ಇದ್ದ ನೋಡದೆ ತೊಲಗು ಹೇಳಿ ತೊಲಗು ಹೇಳಿ ತೊಲಗು ಹೇಳಿ ಇದ್ದ ನೋಡದೆ ತೊಲಗು ಹೇಳಿ ರೂಢಿ ಬಾಲರಳು ನೀ ಪ್ರತಿಭಟನಲ್ಲ ಇದ್ದ ನೋಡದೆ ತೊಲಗು ಹೇಳಿ ಇದ್ದ ನೋಡದೆ ತೊಲಗು ಹೇಳಿ ಪ್ರತಿಭಟನಲ್ಲಿದ್ದ ನೋಡದೆ ತೊಲಗು ಹೇಳಿ ಇತ್ತ ನೋಡದೆ ತೊಲಗು ಹೇಳಿ ಆ ಬಾಢಗತಿಯರ ತುಡಿ ಮಧ್ಯಾಹ್ನದೋಳು ಆಡುವೆ ನೀರ ಕೋಡಿ ಅರ್ಜುನ ಹೇಳಿದೆಯಲ್ಲ ರಾವಣ ಹಾಗೆ ನಿನ್ನ ನೋಡಿದ್ರೆ ನನಗೆ ಅರ್ಥ ಆಯ್ತು ಈಗ ಪ್ರತ್ಯಕ್ಷ ಬ್ರಹ್ಮ ರಾಕ್ಷಸನೇ ಹೌದು ನೀನು
ನಿನ್ನ ಅಪ್ಪ ಬ್ರಹ್ಮಣ, ಬ್ರಹ್ಮವಶ. ನಿನ್ನ ತಾಯಿ ರಕ್ಕಸಿ. ಸಾರಿ, ನಿನ್ನ ಚರ್ಯ ಚಟುವಟಿಕೆಯು ಹಾಗೆ ಉಂಟು. ಅದು ತಪ್ಪು ಹೇಳಿ. ತಪ್ಪು ಅಲ್ಲವೇ ಅಲ್ಲ. ಖಂಡಿತವಾಗಿ ನೀನು ಇದನ್ನೇ ಮುಂದುವರಿಸಿದ್ರೆ ನಿನ್ನ 21 ತಲೆಮಾರಿನ ಪಿತೃಗಳು ಉದ್ಧಾರ ಆಗುತ್ತಾರೆ. ಇದು ಕರ್ತವ್ಯ ರಾಜ್ಯ ನುಡಿಮುತ್ತು. ಹೌದು. ಯಾಕಂದ್ರೆ 4 ವೇದ, 6 ಶಾಸ್ತ್ರ, 18 ಪುರಾಣವನ್ನು ಓದಿದವನ. ಓಹೋ, ಮತ್ತೊಂದು ಪ್ರಕಾಂಡ ಪಂಡಿತ. ಮತ್ತೊಂದು ಎಷ್ಟು ತಿಳ್ಕೊಂಡ್ರು ಕಡಿಮೆ. ನೀನು ಮತ್ತು ಕಲಿತೀಯ ಅನ್ನೋದಕ್ಕೆ ಇದೇ ಸಾಕ್ಷಿ. ಸ್ವಲ್ಪ ವಯೋಮಾನ, ಕೋಟಿ ವರ್ಷ. ಹೌದೌದು, ನಿಮ್ದೆಲ್ಲ ಆ ಲೆಕ್ಕವೇ. ಆ ಲೆಕ್ಕ. ಹೌದು. ಹಾಗಿದ್ದರೆ ಹಾ, ನೀನೇನು ಮಾಡಿದ್ದೀಯ? ನಾನೇನು ಮಾಡಿದೆ? ಜಲಕ್ರೀಡೆ ಆಡಿದ್ದೀಯ. ಹೌದು. ವೇಳಿಯರ ಕೂಡಿ. ಹಾ, ಇದಕ್ಕೆ ನಾವು ತರ್ಕ ಮಾಡುವರಲ್ಲ, ವಾದ ಮಾಡುವರಲ್ಲ. ಯಾಕೆ? ನೀನು ತರ್ಕ ಮಾಡಿದ್ರು ನಿನ್ನೊಟ್ಟಿಗೆ ನಾನು ತರ್ಕ ಮಾಡುವುದಿಲ್ಲ. ಅದು ನಾನು ಮಾಡ್ಲಿಕ್ಕೂ ಬಂದ ರಾವಣ ಅಲ್ಲ. ಹೌದು. ರಾವಣ ಇವು ಕಡಿಮೆ ರಾವಣ ಅಲ್ಲ. ಹೋಗಿ ಏನು ಕರ್ತವ್ಯ ಜಲಕ್ರೀಡೆ ಆಡಿದ್ದೀಯ, ನಿಮ್ಮ ಕ್ಷೇತ್ರದ ಏನೂ ಮಾಡ್ಕೊ, ನಮಗೆ ಯಾವ ತೊಂದರೆ ಇಲ್ಲ. ಅದು ನಮ್ಮ ಕ್ಷೇತ್ರಕ್ಕೆ ಬಂದು ಯಾಕೆ ಮಾಡ್ತೀಯ ಅಂತ ಕಾರಣ ಇದು. ಆಹಾರನ್ನೇ ಧ್ಯಾನಿಸುತ್ತಾ ಇದ್ದವನ, ಎಲ್ಲಿ ಮರಳಿನ ಲಿಂಗವನ್ನು ರಚಿಸಿದವನ, ಎಲ್ಲಿ? ನರ್ಮದಾ ನದಿಯ ತಟಾಕದಲ್ಲಿ. ಓ, ನಮ್ಮ ಊರಿನಲ್ಲಿ. ಅಲ್ಲಿ ಕಥೆ. ಹಾ ಆಮೇಲೆ ಹಾ, ಮರಳಿನ ಲಿಂಗ ತೊಳೆದು ಹೋಯ್ತು. ಪ್ರಾಸ್ತರಲ್ಲಿ ಕೇಳಿ, ಯಾರಮ್ಮ ಇಷ್ಟು ಮಾಡಿದವ ಯಾರು? ಕರ್ತವೀರ್ಯಾರ್ಜುನ ಎಂದು. ಕರ್ತವೀರ್ಯಾರ್ಜುನ ಎಂದು ನಾನು ಕೇಳಿದ್ದೆ. ನಾನು ಇಲ್ಲಿದ್ದೇನೆ. ನೀರಿದ್ರು ಹಾ 500 ತೋಳದಿಂದ ನರ್ಮದಾ ನದಿಯನ್ನು ಅಡ್ಡಾಯಿಸಿ ಅಲ್ಲ, ಹಾ ಹಾ ಹಾ. ಆ ನೀರು ಉಕ್ಕಿತ್ತು. ಓಹೋ, ಆ ಕಾರಣದ ಹಾ, ಮರಳಿಂಗ ತೊಳೆಯಿತು. ಆ ವಿಮರ್ಶೆ ಬಂದದ್ದಲ್ಲ, ಯುದ್ಧಕ್ಕಾಗಿ ಬಂದವನ. ಹಾಗಾದ್ರೆ ನೋಡೋಣ ಬಾ. ದೈತ 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 ಹರ ಕೊಟ್ಟ ಶಕ್ತಿಯಂ ದಾನವ ತಿರುಳಲ ಹರ ಕೊಟ್ಟ ಶಕ್ತಿಯನ್ನು ಪ್ರಯೋಗ. ಮುನಿಪದತ್ತಾತ್ರೇಯ ಕರುಣಿತ ದಿವ್ಯಾಸ್ತ್ರವಂ ಎಸೆಯಲಾಗ ದೊರೆರದಲ್ಲಿ ಮನೆಗೆ ಕಂಡ ಸುರಮಲ ಖಾತೆಯು ಭರದಿ ಭೂಪನ ಮುಸುಕಲವದಿರಂ ತರಿದು ಕಳನಿರುವ ಠಾವಿಗೆ ನಡೆದಂದು ಕರಗಳಿಪ್ಪತ್ತೋ ಬಿಗಿದು ಕರಗಳಿಪ್ಪತ್ತವು ಬಿಗಿದು ತೆನ್ನಡದ ಕಾಲಿನೊಳು ಒಂದು ಮೂದಲಿದು ತಿಂತೆಂದನು. ಸಿಕ್ಕಿದೆಯ ದೈತ್ಯ ರಾಯ ಸಿಕ್ಕಿದೆಯ ದೈತ್ಯರಾಯ ಸಿಕ್ಕಿದೆಯ ದೈತ್ಯರಾಯ ನೀ ಖಕ್ಕನೆ ಬಂದೆನ್ನ ಕೈಯ ನೀ ಖಕ್ಕನೆ ಬಂದೆನ್ನ ಕೈಯ ರಕ್ಕಸರಳು ಶ್ರೇಷ್ಠ ಎನಗಾರು ಸರಿ ಎಂಬ ರಕ್ಕಸರಳು ಶ್ರೇಷ್ಠ ಎನಗಾರು ಸರಿ ಎಂಬ ಸ್ವಕ್ಕಿಂದ ನೀ ಬಂದು ಥುರಮನೆ ಗಂಟೆ ಎಂದು ಸಿಕ್ಕಿದೆಯ ದೈತ್ಯರಾಯ ನೀ ಭಕ್ಕನೆ ಬಂದೆನ್ನ ಕೈಯ ಸಿಕ್ಕಿದೆಯ ದೈತ್ಯರಾಯ
ಕೆಡಹಿ 20 ತೋಳುಗಳನ್ನು ಪಾಶದಿಂದ ಬಂಧಿಸಿ ಎಡಗಾಲಿಂದ ತುಳಿದು ಅಪಮಾನವನ್ನು ಮಾಡಿದ್ದೇನೆ. ಇಷ್ಟಕ್ಕೆ ಬಿಡುವುದಿಲ್ಲ ನಿನ್ನನ್ನು. ಯಾಕೆಂದರೆ ಸೊಕ್ಕು ನಿನಗೆ ತಾನೇ ಶ್ರೇಷ್ಠ, ತಾನೇ ವಿಗಡ, ತನ್ನನ್ನು ಮಿಕ್ಕುವವರು ಮೀರುವವರು ಪ್ರಪಂಚದಲ್ಲಿಯೇ ಮತ್ತೊಬ್ಬರಿಲ್ಲ ಎನ್ನುವ ಅಹಂಕಾರ ನಿನಗೆ. ಹಾಗಾಗಿಯೇ ಕಾಲು ಕೆದರಿ ಕಾಳಗದ ಕಣಕ್ಕೆ ಬಂದೆ, ಸಿಕ್ಕಿಬಿದ್ದೆ. ಕಾರಾಗೃಹಕ್ಕೆ ನಿನ್ನನ್ನು ದೂಡ್ತೇನೆ. ಬಿಡಿಸಿಕೊಂಡು ಹೋಗುವುದಕ್ಕೆ ನಿನ್ನ ಅಪ್ಪ ವಿಶ್ರವಸು ಮಹಾಮುನಿ ಬರ್ತಾನೋ ಅಲ್ಲ, ನಿನ್ನ ಅಜ್ಜ ಬ್ರಹ್ಮ ಮಾನಸ ಪುತ್ರ ಪುಲಸ್ತ್ಯ ಬ್ರಹ್ಮ ಬರ್ತಾನೋ, ನಾನು ನೋಡ್ತೇನೆ. ಹೇಳ ಹೇಳ